ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ನಾನು BM ಹನೀಫ್. ಇದು ಹನಿ ಟ್ರ್ಯಾಕ್. ಸ್ನೇಹಿತರೆ, ಸೋಷಿಯಲ್ ಮೀಡಿಯಾದಲ್ಲಿ 2 ದಿನಗಳ ಕಾಲ ಡೊನಾಲ್ಡ್ ಟ್ರಂಪ್ ಅವರ ಸಾವಿನದ್ದೇ ಸುದ್ದಿ. ಮೊದಲ ದಿನ ಅಂದರೆ ಕಳೆದ ಶುಕ್ರವಾರ ಮೊದಲು ಸುದ್ದಿ ಹಬ್ಬಿದ್ದು ಅಮೆರಿಕದ ಅಧ್ಯಕ್ಷರು ನಾಪತ್ತೆ ಅಂತ. ಪ್ರೆಸಿಡೆಂಟ್ ಟ್ರಂಪ್ ಶುದ್ಧಿ ಸೂರ. ಸದಾ ಮಾಧ್ಯಮಗಳಲ್ಲಿ ಮಿಂಚೋದು ಅವರಿಗೆ ಚಿಟಿಕೆ ಹಾರಿಸಿದಷ್ಟೇ ಸುಲಭ. ರಾತ್ರಿ ಹಗಲು ಅಂದೇನಿಲ್ಲ, ಅವರ ಸ್ವಂತದ ಸೋಷಿಯಲ್ ಮೀಡಿಯಾದಲ್ಲಿ, ಟ್ರುತ್ ಸೋಷಿಯಲ್ನಲ್ಲಿ ದಿನ ಏನಾದರೂ ಒಂದು ಟೀಕೆ ಟಿಪ್ಪಣಿ ಇದ್ದೇ ಇರುತ್ತೆ. ಅದೆಷ್ಟೋ ಸಲ ಬೆಳಗಿನ ಜಾವ ಕೂಡ ಬಂದಿರುತ್ತೆ. ಅಂಥದ್ದರಲ್ಲಿ ಮೊನ್ನೆ ಶುಕ್ರವಾರದಿಂದ 2 ದಿನಗಳ ಕಾಲ ಅವರ ಸುದ್ದಿ ಇಲ್ಲ. ಪಬ್ಲಿಕ್ ಆಗಿಯೂ ಅವರು ಎಲ್ಲೂ ಕಾಣಿಸಿಕೊಳ್ಳಲಿಲ್ಲ. ಆಗ ಮೊದಲ ದಿನ ಎಕ್ಸ್ನಲ್ಲಿ ಹಬ್ಬಿದ ಸುದ್ದಿ ಡೊನಾಲ್ಡ್ ಟ್ರಂಪ್ ಮಿಸ್ಸಿಂಗ್, ವೇರ್ ಈಸ್ ಟ್ರಂಪ್ ಅನ್ನೋ ಹ್ಯಾಶ್ಟ್ಯಾಗ್. ಅದರ ಮರುದಿನ ಎಕ್ಸ್ನಲ್ಲಿ ಹೊಸ ಟ್ರೆಂಡ್, ಟ್ರಂಪ್ ಈಸ್ ಡೆಡ್. ಅರೆ, ಅಮೆರಿಕದ ಅಧ್ಯಕ್ಷ ಟ್ರಂಪ್ ತೀರ್ಕೊಂಡ್ರ? ಸರಿ, ವಿಶ್ವದೆಲ್ಲೆಡೆ ಈ ಸುದ್ದಿ ಕ್ಷಣ ಮಾತ್ರದಲ್ಲಿ ಹಬ್ಬಿತು. ಕೋಟ್ಯಂತರ ಜನರು ಈ ಸುದ್ದಿಯನ್ನು ಫಾರ್ವರ್ಡ್ ಮಾಡಿದರು. ಎಲ್ಲೆಡೆ ಹ್ಯಾಶ್ಟ್ಯಾಗ್, ಎಷ್ಟೋ ಜನ RIP ಅಂದದ್ದು ಆಯಿತು. ಸೋಷಿಯಲ್ ಮೀಡಿಯಾದ ಈ ಸುದ್ದಿಯ ಬಗ್ಗೆ ಟ್ರಂಪ್ ಏನನ್ನೂ ಹೇಳಲಿಲ್ಲ. ಆದರೆ 2ನೇ ದಿನವೇ ಸಂಜೆ ಹೊತ್ತಿಗೆ ವಾಷಿಂಗ್ಟನ್ನಿನ ವರ್ಜೀನಿಯಾದಲ್ಲಿರುವ ತಮ್ಮ ಗಾಲ್ಫ್ ಕೋರ್ಸ್ ಕಡೆಗೆ ಮೊಮ್ಮಗಳು ಕಾಯ್ ಟ್ರಂಪ್ ಜೊತೆಗೆ ಕೈ ಹಿಡಿದು ನಡೆದು ಹೋಗುವಂಥ ಚಿತ್ರವೊಂದನ್ನು ಅವರು ಪೋಸ್ಟ್ ಮಾಡಿದರು. ಅಲ್ಲಿಗೆ ಟ್ರಂಪ್ ಈಸ್ ಡೆಡ್ ಹ್ಯಾಶ್ಟ್ಯಾಗ್ ಬಲ ಕಳೆದುಕೊಂಡಿತ್ತು. ಟ್ರಂಪ್ ಅವರು ಜೀವಂತ ಇದ್ದಾರೆ ಅನ್ನೋದು ಸೋಷಿಯಲ್ ಮೀಡಿಯಾದಲ್ಲಿರೋರಿಗೂ ಕೂಡ ಗೊತ್ತಾಯಿತು. ಅದರ ಬೆನ್ನಲ್ಲೇ ಟ್ರುತ್ ಸೋಷಿಯಲ್ನಲ್ಲಿ ಟ್ರಂಪ್ ಕಾಣಿಸಿಕೊಂಡರು. ಹಲವು ದೇಶಗಳ ಮೇಲೆ ವಿಧಿಸಿದ ಹೆಚ್ಚುವರಿ ಸುಂಕದ ಕುರಿತು ಅಮೆರಿಕದ ಕೋರ್ಟ್ ನೀಡಿದ ತೀರ್ಪು ಅವರನ್ನು ಸಿಟ್ಟಿಗೆಬ್ಬಿಸಿತ್ತು. ಅದಕ್ಕೊಂದು ಕಟುವಾದ ಪ್ರತಿಕ್ರಿಯೆಯನ್ನು ಕೂಡ ಅವರು ತಮ್ಮ ಟ್ರುತ್ ಸೋಷಿಯಲ್ನಲ್ಲಿ ನೀಡಿದರು. ಅಮೆರಿಕದ ಶಕ್ತಿಶಾಲಿ ಮಿಸ್ಟರ್ ಪ್ರೆಸಿಡೆಂಟ್ ನಿಧನದ ಸುದ್ದಿ ಇಷ್ಟೊಂದು ಅಗ್ಗವಾಯಿತಾ? ಮೇನ್ ಮೀಡಿಯಾದಲ್ಲಿ ಇಲ್ಲದ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಕಾಳ್ಗಿಚ್ಚಿನಂತ ಹಬ್ಬಿದ್ದು ಹೇಗೆ? ನಿಜಕ್ಕೂ ಡೊನಾಲ್ಡ್ ಟ್ರಂಪ್ ಅವರು ಮಾರಣಾಂತಿಕ ಕಾಯಿಲೆಗೆ ಏನಾದರೂ ಒಳಗಾಗಿದ್ದಾರಾ? ಅವರ ಕಾಯಿಲೆಗೆ ಮದ್ದಿಲ್ಲ ಅನ್ನೋ ರೂಮರ್ ಕೂಡ ನಿಜನಾ? ಈಗ ಈ ಪ್ರಶ್ನೆಗಳ ಸುತ್ತ ಹಲವು ಕತೆ ಉಪಕಥೆಗಳು ಹಬ್ಬುತ್ತಿವೆ. ದಿನಕ್ಕೆ 10 ಕೋಕ್ ಕುಡಿತಾರಂತೆ, ಪಿಜ್ಜಾ ಬರ್ಗರ್ ಮಾತ್ರ ತಿಂದೇ ಬದುಕ್ತಾರಂತೆ ಅಂತೆಲ್ಲ ಟಿವಿಗಳಲ್ಲಿ ಟ್ರಂಪ್ ಕುರಿತು ರೋಮಾಂಚಕಾರಿ ಸುದ್ದಿಗಳ ಕತೆ ಹಬ್ತಾ ಇದೆ. ಸಾಮಾನ್ಯವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಹಬ್ಬೋದಕ್ಕೂ ಕೆಲವು ಕಾರಣಗಳಿರ್ತವೆ, ಸುಖ ಸುಮ್ಮನೆ ಹಬ್ಬೋದಿಲ್ಲ. ವೇರ್ ಈಸ್ ಟ್ರಂಪ್ ಅಂತ ಎಕ್ಸ್ನಲ್ಲಿ ಸುದ್ದಿ ಬಂದ ಸಂದರ್ಭದಲ್ಲೇ ಅಮೆರಿಕದ ಉಪಾಧ್ಯಕ್ಷ JD ವ್ಯಾನ್ಸ್ ಅವರ ಹೇಳಿಕೆಯೊಂದು ಅದಕ್ಕೆ ತಳುಕು ಹಾಕಿಕೊಂಡಿತ್ತು. ಅದು ಆಗಸ್ಟ್ 27ರಂದು USA ಟುಡೇ ಎನ್ನುವಂತಹ ಪತ್ರಿಕೆಯಲ್ಲಿ ಪ್ರಕಟವಾದ JD ವ್ಯಾನ್ಸ್ ಅವರ ಸಂದರ್ಶನದ ಸುದ್ದಿ. ಆ ಸಂದರ್ಶನದಲ್ಲಿ ಏನಾದರೂ ಟೆರಿಬಲ್ ಟ್ರ್ಯಾಜಿಡಿ ಆದರೆ ನೀವು ಪ್ರೆಸಿಡೆಂಟ್ ಆಗೋದಕ್ಕೆ ಸಿದ್ಧರಿದ್ದೀರಾ ಅಂತ ಸಂದರ್ಶನ ಮಾಡಿದವರು JD ವ್ಯಾನ್ಸ್ ಅನ್ನು ಕೇಳಿದರು. ಡೊನಾಲ್ಡ್ ಟ್ರಂಪ್ ಅವರಿಗೆ ಈಗ 79 ವರ್ಷ, ಅವರು ಆರೋಗ್ಯವಾಗಿದ್ದಾರೆ. ನಾನು ಪ್ರತಿದಿನ ರಾತ್ರಿ ಕೊನೆಯದಾಗಿ ಮತ್ತು ಬೆಳ್ಳಂಬೆಳಿಗ್ಗೆ ಮೊದಲ ಫೋನ್ ಕಾಲ್ ಮಾಡೋದೇ ಅವರಿಗೆ. ಆದರೆ ಅನಿರೀಕ್ಷಿತ ಪರಿಸ್ಥಿತಿ ಏನಾದರೂ ಬಂದರೆ ನಾನು ಅಧ್ಯಕ್ಷನಾಗಲು ಸಿದ್ಧನಿದ್ದೇನೆ ಅಂತ JD ವ್ಯಾನ್ಸ್ ಒಂದು ಮಾಮೂಲಿ ಸ್ವರದಲ್ಲಿ ಆ ಪ್ರಶ್ನೆಗೆ ಉತ್ತರ ನೀಡಿದ್ರು. ವೇರ್ ಈಸ್ ಟ್ರಂಪ್ ಮತ್ತು ಟ್ರಂಪ್ ಈಸ್ ಡೆಡ್ ಎನ್ನುವಂತಹ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಹಬ್ಬಿತಲ್ಲ, ಯಾರೋ ಒಬ್ಬರು ತಕ್ಷಣ JD ವ್ಯಾನ್ಸ್ ಹೇಳಿಕೆಯನ್ನು ಅಲ್ಲಿ ನೆನಪಿಸಿಕೊಂಡ್ರು. ಅದಕ್ಕೆ ಅದು ತಳುಕು ಹಾಕ್ಕೊಳ್ತು. ಅಲ್ಲಿಗೆ ಟ್ರಂಪ್ ಈಸ್ ಡೆಡ್ ಹ್ಯಾಶ್ಟ್ಯಾಗ್ ಅತ್ಯಂತ ಕ್ಷಿಪ್ರಗತಿಯಲ್ಲಿ ವೈರಲ್ ಆಯಿತು. ಟ್ರಂಪ್ ಅನಾರೋಗ್ಯದ ಸುದ್ದಿ ಇದೇನು ಮೊದಲಲ್ಲ. ಇದಕ್ಕೂ ಹಿಂದೆ ಜುಲೈನಲ್ಲಿ ಟ್ರಂಪ್ ಆರೋಗ್ಯ ಸರಿ ಇಲ್ಲ ಎನ್ನುವಂತಹ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಹಬ್ಬಿತ್ತು. ಅದು ದಕ್ಷಿಣ ಕೊರಿಯಾದ ಅಧ್ಯಕ್ಷ ಲೀ ಜಿ ಮ್ಯೂಂಗ್ ಅವರನ್ನು ಭೇಟಿಯಾದಾಗಿನ ಸುದ್ದಿ. ಆ ಭೇಟಿ ನಡೆದದ್ದು ಜುಲೈ ತಿಂಗಳಲ್ಲಿ. ಅವತ್ತು ಕ್ಲಿಕ್ಕಿಸಿದ ಟ್ರಂಪ್ ಅವರ ಫೋಟೋದಲ್ಲಿ ಅವರ ಮುಂಗೈನಲ್ಲಿ ಒಂದು ದೊಡ್ಡ ಕಲೆ ಕಾಣಿಸ್ತಾ ಇತ್ತು. ಅದರ ಮೇಲೆ ದಪ್ಪದಾಗಿ ಏನು ಕ್ರೀಮ್ ಹಚ್ಚಿದ ಹಾಗೆ ಕೂಡ ಕಾಣಿಸ್ತಾ ಇತ್ತು. ಇದೇ ಸಂದರ್ಭದಲ್ಲಿ ಟ್ರಂಪ್ ಅವರ ಕಾಲುಗಳಲ್ಲಿ ವಿಪರೀತ ಬಾವು ಬರ್ತಾ ಇದೆ ಅನ್ನೋದು ಕೂಡ ಸುದ್ದಿ ಆಯಿತು. ಈ ಸುದ್ದಿ ಪ್ರಕಟವಾದ ಬೆನ್ನಲ್ಲೇ ವೈಟ್ ಹೌಸ್ನಿಂದ ಒಂದು ಸ್ಪಷ್ಟೀಕರಣ ಕೂಡ ಬಂತು. ಪ್ರೆಸಿಡೆಂಟ್ ಟ್ರಂಪ್ ಅವರು ಪದೇ ಪದೇ ಅತಿಥಿಗಳಿಗೆ ಗಟ್ಟಿಯಾಗಿ ಶೇಕ್ ಹ್ಯಾಂಡ್ ಮಾಡ್ತಿದ್ದಾರೆ, ಹಾಗಾಗಿ ಮುಂಗೈನಲ್ಲಿ ಕಲೆಯಾಗಿದೆ, ಅದಕ್ಕೆ ಆಸ್ಪಿರಿನ್ನ ಬಾಂಬ್ ಹಚ್ಚಿದ್ದಾರೆ ಅನ್ನೋದು ವೈಟ್ ಹೌಸ್ ನೀಡಿದಂತಹ ಸ್ಪಷ್ಟೀಕರಣ. ಈ ಮಧ್ಯೆ ಕಾಲಿನಲ್ಲಿ ಬಾವು ಏಕೆ ಬಂತು ಅನ್ನುವಂಥ ಪ್ರಶ್ನೆ ಕೂಡ ಮುಂದೆ ಬಂತು. ಅದು ಕ್ರಾನಿಕ್ ವೆನೋಸ್ ಇನ್ಸಫಿಷಿಯನ್ಸಿ ಅಂದರೆ CVI ಅದರ ಲಕ್ಷಣ. ಅದೇನೆಂದರೆ ಕಾಲಿನ ರಕ್ತನಾಳಗಳಲ್ಲಿ ರಕ್ತ ಪರಿಚಲನೆ ಕಡಿಮೆ ಆಗೋದು ಅಥವಾ ನಿಂತು ಹೋಗೋದು. ಕಾಲಿನಿಂದ ಹೃದಯಕ್ಕೆ ರಕ್ತ ಪರಿಚಲನೆ ನಿಧಾನ ಆದಾಗ ರಕ್ತನಾಳಗಳ ವೈಫಲ್ಯ ಅಂತ ಇದನ್ನು ಕರೀತಾರೆ. 79ರ ಇಳಿಹರೆಯದಲ್ಲಿ ಸಾಮಾನ್ಯವಾಗಿ ಇದು ಎಲ್ಲರಲ್ಲೂ ಕೂಡ ಮಾಮೂಲು. ಇದೇನೂ ದೊಡ್ಡ ಅನಾರೋಗ್ಯದ ಸಂಗತಿ ಅಲ್ಲ ಅಂತ ವೈಟ್ ಹೌಸ್ನ ಅಧಿಕಾರಿಗಳು ಅದಕ್ಕೂ ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅಮೆರಿಕದ ಅಧ್ಯಕ್ಷರೆಂದರೆ ಸಾಮಾನ್ಯರಲ್ಲ, ಜಗತ್ತಿಗೆ ದೊಡ್ಡಣ್ಣ.
ಹಾಗಿರುವಾಗ ಸೋಷಿಯಲ್ ಮೀಡಿಯಾ 24x7 ಅವರ ಮೇಲೆ ಒಂದು ಕಣ್ಣಿಟ್ಟೇ ಇರ್ತದೆ. ಹಾಗಿರುವಾಗ ಟ್ರಂಪ್ ಆರೋಗ್ಯದ ಕುರಿತು ಇಂತಹ ಗಾಳಿ ಸುದ್ದಿಗಳು ಹರಡುವುದು ಅಸಹಜವೇನೂ ಅಲ್ಲ. ಟ್ರಂಪ್ ಅವರ ಅನಾರೋಗ್ಯದ ಬಗ್ಗೆ ಈ ರೀತಿ ಸುದ್ದಿ ಹಬ್ಬಿದ್ದು ಇದು ಮೊದಲು ಅಲ್ಲ. ಈ ಹಿಂದೆ 2023ರಲ್ಲಿ ಒಮ್ಮೆ ಡೊನಾಲ್ಡ್ ಟ್ರಂಪ್ ಜೂನಿಯರ್ ಅಂದರೆ ಟ್ರಂಪ್ ಅವರ ಮಗ ಅವರ ಎಕ್ಸ್ ಖಾತೆ ಹ್ಯಾಕ್ ಆಗಿತ್ತು. ಆಗಲೂ ಹೀಗೆಯೇ ಡೊನಾಲ್ಡ್ ಟ್ರಂಪ್ ಡೆಡ್ ಎನ್ನುವಂತಹ ಟ್ವೀಟ್ ಸುದ್ದಿಯಾಗಿತ್ತು. ನನ್ನ ತಂದೆ ಡೊನಾಲ್ಡ್ ಟ್ರಂಪ್ ತೀರಿಕೊಂಡಿದ್ದಾರೆ ಅನ್ನೋದನ್ನು ತಿಳಿಸಲು ವಿಷಾದಿಸುತ್ತೇನೆ. 2024ರಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ನಾನೇ ಸ್ಪರ್ಧಿಸಲಿದ್ದೇನೆ ಎಂದು ಅವತ್ತು ಟ್ರಂಪ್ ಜೂನಿಯರ್ ಅವರ ಅಕೌಂಟಿನಲ್ಲಿ ಹ್ಯಾಕರ್ಗಳು ಟ್ವೀಟ್ ಮಾಡಿದ್ದರು. ಆದರೆ ಆ ಟ್ವೀಟ್ ಆದ ಕೆಲವೇ ನಿಮಿಷಗಳಲ್ಲಿ ಬೆಳಗ್ಗೆ 8:46ಕ್ಕೆ ಡೊನಾಲ್ಡ್ ಟ್ರಂಪ್ ಅವರು ತಮ್ಮ ಟ್ರುತ್ ಸೋಷಿಯಲ್ನಲ್ಲಿ ಮೆಸೇಜ್ ಹಾಕಿದ್ರು, ಆ ಸುದ್ದಿಯನ್ನು ತಳ್ಳಿ ಹಾಕಿದರು. ಆದರೆ ಸೋಷಿಯಲ್ ಮೀಡಿಯಾದ ಪವರ್ ಎಷ್ಟೆಂದರೆ ಆ ಸಣ್ಣ ಗ್ಯಾಪ್ನಲ್ಲೇ ಆ ಸುಳ್ಳು ಸುದ್ದಿ 1,40,000 ಜನರ ವ್ಯೂಸ್ ಪಡೆದುಕೊಂಡಿತ್ತು. ಸತ್ಯ ಎದ್ದು ಬರೋದ್ರೊಳಗೆ ಸುಳ್ಳು ಜಗತ್ತಿಗೆ ಒಂದು ಸುತ್ತು ಹೋಗಿ ಬಂದಿರುತ್ತೆ ಅಂತಾರಲ್ಲ ಹಾಗೆ. ಇವತ್ತಿನ ಸೋಷಿಯಲ್ ಮೀಡಿಯಾ ವೈರಲ್ ಸುದ್ದಿಗಾಗಿ ಹಸಿದು ಕುಳಿತಿರುತ್ತೆ ಅನ್ನೋದು ಖಂಡಿತ ನಿಜ. ಸದ್ಯಕ್ಕಂತೂ ಟ್ರಂಪ್ ಆರೋಗ್ಯವಾಗಿದ್ದಾರೆ, ಹಾಗೆಂದು ಟೆನ್ಷನ್ ಇಲ್ಲ ಅಂತಲ್ಲ. ಭಾನುವಾರ ಚೀನಾದಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ, ಚೀನಾದ ಅಧ್ಯಕ್ಷ ಶಿ ಜಿನ್ಪಿಂಗ್ ಮತ್ತು ರಷ್ಯಾದ ಅಧ್ಯಕ್ಷ ಪುಟಿನ್ ಕೈ ಹಿಡಿದುಕೊಂಡು ಓಡಾಡಿದ್ದು, ಮೀಟಿಂಗ್ ಮಾಡಿದ್ದು ಎಲ್ಲವೂ ಡೊನಾಲ್ಡ್ ಟ್ರಂಪ್ ಅವರ ನಿದ್ದೆ ಕೆಡಿಸಿದೆ ಅನ್ನೋದಂತೂ ನಿಜ. ಹಾಗಾಗಿ BP ಏನಾದರೂ ಸ್ವಲ್ಪ ವ್ಯತ್ಯಾಸ ಆಗಿರಲೂಬಹುದು. ಅದನ್ನೆಲ್ಲ ತಲೆಗೆ ಹೆಚ್ಚಿಕೊಳ್ಳುವ ವ್ಯಕ್ತಿ ಟ್ರಂಪ್ ಅಲ್ಲ ಅನ್ನೋದು ಅವರನ್ನ ಹತ್ತಿರದಿಂದ ಬಳ್ಳವರ ಹೇಳಿಕೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಹನಿ ಟ್ರ್ಯಾಕ್. ಇನ್ನೊಂದು ವಿಷಯದ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೇನೆ. ತ್ರಿವರ್ಣ ನ್ಯೂಸನ್ನು ನೋಡ್ತಾ ಇರಿ. ನಮಸ್ಕಾರ.